ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಗುರುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಬಿಜೆಪಿ ಪ್ರತಿಭಟನೆಗೆ ಬ್ಲಾಕ್ ಕಾಂಗ್ರೆಸ್ ಕೌಂಟರ್. ಹಾಲಪ್ಪ ಹತಾಶರಾಗಿದ್ದರಿಂದ ಚಂದ್ರಪ್ಪ, ನೀವು ಸರಿಯಾಗಿದ್ದರೆ ನಿಮ್ಮ ಶಾಸಕರು ರಸ್ತೆಗೆ ಬರುತ್ತಿರಲಿಲ್ಲ ಎಂದು ಬಾಬು ಅಟ್ಯಾಕ್. ಲಯನ್ಸ್ನಿಂದ ಎಸ್ಎಸ್ಎಲ್ಸಿ ಪರೀಕ್ಷಾ ಸಿದ್ಧತೆ ಕುರಿತು ಕಾರ್ಯಾಗಾರ. ಶ್ರದ್ಧೆಯಿಂದ ಓದಿದರೆ ಉತ್ತಮ ಫಲಿತಾಂಶ ಪಡೆಯುತ್ತೀರಿ ಎಂದ ಸದಾನಂದ ಸ್ವಾಮಿ. ಜನವರಿ 25ರಂದು ಲಯನ್ಸ್ ಸಂಸ್ಥೆಯ ಮಲೆನಾಡು ಸಿರಿ ಪ್ರಾಂತೀಯ ಸಮಾವೇಶ ಕುರಿತು ಮಹಾಬಲೇಶ್ವರ್ ಅಶ್ವಿನಿ ಪುಟ್ಟಸ್ವಾಮಿ ಮಾಹಿತಿ. ಆರ್ಎಸ್ಎಸ್ಗೆ 100 ವರ್ಷ. ಗ್ರಾಮಾಂತರ ಪ್ರದೇಶದ 12 ಕಡೆ ಹಿಂದೂ ಸಂಗಮ ಕುರಿತು BH ರಾಘವೇಂದ್ರ ಮಾಹಿತಿ. ಈಗ ಸುದ್ದಿಯ ವಿವರ. ಸಾಗರ ನಗರ ಹಾಗೂ ಗ್ರಾಮಾಂತರ ಪ್ರದೇಶಗಳಲ್ಲಿ ನಡೆಯುತ್ತಿರುವ ಸಮರೋಪಾದಿಯ ಅಭಿವೃದ್ಧಿ ಕಂಡು ಸಹಿಸಿಕೊಳ್ಳಲು ಸಾಧ್ಯವಾಗದೆ ಮಾಜಿ ಶಾಸಕ ಹರತಾಳು ಹಾಲಪ್ಪ ಹತಾಶರಾಗಿ ಮಾನಸಿಕ ಸ್ಥಿಮಿತ ಕಳೆದುಕೊಂಡವರಂತೆ ನಮ್ಮ ಶಾಸಕರ ವಿರುದ್ಧ ಇಲ್ಲಸಲ್ಲದ ಆರೋಪ ಮಾಡುತ್ತಿದ್ದಾರೆ ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಲಸೆ ಚಂದ್ರಪ್ಪ ದೂರಿದ್ದಾರೆ. ಸಾಗರದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಗುರುವಾರ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ನಗರ ಕಾಂಗ್ರೆಸ್ ಅಧ್ಯಕ್ಷ ಅಯ್ಯನ್ ಸುರೇಶ್ ಬಾಬು ಮಾತನಾಡಿದರು. ಗೋಷ್ಠಿಯಲ್ಲಿ ಗಣಪತಿ ಮಂಡಗಳಲ್ಲಿ ಕೆ ಹೊಳೆಯಪ್ಪ, ಕನ್ನಪ್ಪ ಮುಳುಕೇರಿ, ಗಿರೀಶ್ ಕೋವಿ, ಡಿ ದಿನೇಶ್ ಇನ್ನಿತರರು ಹಾಜರಿದ್ದರು. ಮಾಜಿ ಶಾಸಕರಾದ ಮಾನ್ಯ ಹಾಲಪ್ಪರು ಬಹಳ ಹತಾಶರಾಗಿ ಚೀರಾಡುವ ಧ್ವನಿಗಳನ್ನು ನಾವು ಕೇಳ್ತೀವಿ. ಏನೇನೋ ಬಾಯಿ ಬಂದಾಗಿ ಮಾತಾಡ್ತಾರೆ, ಮತ್ತು ಸೀಮಿತ ಕಳ್ಕೊಂಡಿದ್ದಾರೆ. ಸಾಗರ ನಗರ ಮತ್ತು ಗ್ರಾಮಾಂತರ ಭಾಗದಲ್ಲಿ ಆಗುತ್ತಿರುವ ಅಭಿವೃದ್ಧಿಯನ್ನು ಕಂಡು ಅವರಿಗೆ ಸಹಿಸಿಕೊಳ್ಳಲು ಆಗ್ತಾ ಇದೆ. ಅವ್ರು ಹೇಳ್ತಾರೆ ನಂದೇ ಗ್ರಾಂಟ್ ನಂದೇ, ನಿಮ್ಮದೇ ಅದಕ್ಕೆ ಅವತ್ತು ಮಕ್ಕಳು ಮಾಡೋ ತಂದು ಗ್ರಾಂಟ್ ನೀವು ಮಾಡ್ತಾರೆ ನಾವು ಮಾಡ್ತೇವೆ ಅಷ್ಟೇ ಥರ ಆಗಲಿ ಹಾಗೇ ತಿಳ್ಕೊಳ್ಳಿ. ಆದರೆ ಇಡೀ ಸಾಗರ ಪಟ್ಟಣ ಈ ಮಾರಿಕಮ್ಮ ಜಾತ್ರೆ ಪ್ರಯುಕ್ತ ಏನೇನು ವರ್ಕ್ ಆಗ್ತದೆ ಅಂತ ಮಾಧ್ಯಮದಲ್ಲಿ ಗೊತ್ತಿದೆ. ಎಲ್ಲ ಹಂತದಲ್ಲಿ ಸುಮಾರು 60 ರೋಡು ಡಾಂಬರೀಕರಣ ಆಗಿದ್ದವು. ಇಡೀ ಸಾಗರವನ್ನು ಸ್ವಚ್ಛ ಮಾಡಿ ಸಾಗರಕ್ಕೆ ಬರುವಂಥ ನಾಗರಿಕರಿಗೆ ಸಾಗರವನ್ನು ಸ್ವಚ್ಛ ಮಾಡಿಕೊಡ್ಬೇಕು ಜಾತ್ರೆ ಪ್ರಯುಕ್ತ ಅಂತೇಳಿ ಮಾನ್ಯ ಶಾಸಕರು ಪದೇ ಪದೇ ನಗರಸಭೆಯ ನೀರಿರ್ಬೋದು, ಡಾಂಬರೀಕರಣ ಇರ್ಬೋದು, ರೈಲ್ವೆ ಇರ್ಬೋದು, ಎಲ್ಲ ಕೆಲಸಗಳನ್ನು ಕೂಡ ಜಾತ್ರೆ ಒಳಗೆ ಒಂದು ಮಾಡಿಕೊಡಿ ಅಂತ ಪದೇ ಪದೇ ಅವರಿಗೆ ಮಾತಾಡ್ತಾ ಇರ್ತಾರೆ. ನಮಗೂ ಗೊತ್ತಿದೆ ಅದನ್ನು ಸಹಿಸಕ್ಕಾಗದ ಆರಂಭರು ಸೀಮಿತ ಕಳ್ಕೊಂಡು ಮಾತಾಡ್ತಾರೆ. ಅಭಿವೃದ್ಧಿ ಎಲ್ಲ ಹಂತದಲ್ಲಿ ನಮ್ಮ ಗ್ರಾಮಾಂತರ ಮಟ್ಟದಲ್ಲಿ ಮತ್ತು ಪಟ್ಟಣದಲ್ಲಿ ಎಲ್ಲ ಕಡೆ ಅಭಿವೃದ್ಧಿ ಆಗ್ತಾ ಇದೆ. ಅದರ ಸಹಿಸಲಾದ ಈ ರೀತಿಯ ಮಾತನಾಡುವುದು ಅವರ ಮೊನ್ನೆ ನೋಡುವುದು ನಮ್ಮ ವಿಡಿಯೋಗಳು. ಹಾಗೆ ಸಾಗರದ ಮಾರಿಕಮ್ಮ ಜಾತ್ರೆ ನಾವು ಕೈ ಹಾಕಿಲ್ಲ ಅಂತ ಹೇಳಿ, ಆಗ ಮಾರಿ ಜಾತ್ರೆ ನೀವು ಕೈ ಹಾಕ್ತಾ ಇದ್ರೆ ನಿಮ್ಮ ಪಟಾಣವು ನಿಮ್ಮ ಶಿಷ್ಯರಿಗೆ ಕಳಿಸ್ತಾರೆ. ಅಡ್ವರ್ಟೈಸ್ಮೆಂಟ್ ಏನಿತ್ತು ಸುಮಾರು 62 ಲಕ್ಷಕ್ಕೆ ಆಗಿದ್ದನ್ನು ಟೆಂಡರ್ ಆದ ರಾತ್ರಿ ನೀವು ಯಾರು ವಕೀಲರ ಮಗ, ನಮ್ಮ ಶ್ರೀಧರ್ ವಕೀಲರ ಮಗ ಗೌತಮ್ ವಕೀಲರಿಗೆ 54 ಲಕ್ಷಕ್ಕೆ ಮಾಡಿಸ್ತೇವೆ. ಅದರಲ್ಲಿ ನಿಮ್ಮ ಹಸ್ತಕ್ಷೇಪ ಆಗಿಲ್ಲ. ಯಾರಿಗೆ ಗೊತ್ತಿದೆ? ಎಲ್ಲ ನಗರ ಜನರಿಗೆ ಗೊತ್ತಿದೆ, ಮಾರಿಕಮ್ಮ ಸಂಸ್ಥೆಗೆ ಗೊತ್ತಿದೆ, ಸಾಗರದ ಎಲ್ಲ ನಾಗರಿಕರಿಗೆ ಗೊತ್ತಿದೆ. ಆದರೆ ನಮ್ಮ ಶಾಸಕರು ಇವತ್ತು ಮಾರಿಕಮ್ಮ ಜಾತ್ರೆಯ ಸಂದರ್ಭದಲ್ಲಿ ಕಂಪಿ ನಿಜಾರಾದ ಮೇಲೆ ಅಧಿಕಾರಿಗಳನ್ನ ಮತ್ತೆಲ್ಲ ಸ್ನೇಹಿತರು ಕೋರ್ಸ್ಕೊಂಡು ವೈದ್ಯಕಾರ ಪ್ರತಿಯೊಂದನ್ನು ಕೂಡ ಈಗ ನಮ್ಮ ಕಡೆಗೆ ಮಾಡ್ಬೋದಿತ್ತು ಅವ್ರು ಮನಸ್ಸು ಮಾಡಿದ್ರೆ. ಆದರೆ ಆ ರೀತಿ ನಾನು ಮಾಡೋದಿಲ್ಲ, ದ್ರೋಹ ಮಾಡೋದಿಲ್ಲ ಅಂತ ಹೇಳಿ ಸಾಗರದ ತಾಯಿಗೆ ದ್ರೋಹ ಮಾಡಬಾರ್ದು. ಮಾರಿಕಮ್ಮೆ ಇಡೀ ನಮ್ಮ ಸಾಗರಕ್ಕೆ ಒಂದು ಮುಖ್ಯ ದೇವತೆಗಳು, ಇಡೀ ಸಾಗರವನ್ನು ಕಾಪಾಡುವಂಥ ತಾಯಿ. ಆ ತಾಯಿ ಮೋಸ ಮಾಡಬಾರ್ದು ಅಂತ ಅವರು ವೈದ್ಯಕಾರ ಮಾಡಿ 1,34,00,000 ತಮಗೆಲ್ಲ ಗೊತ್ತಿದೆ. 54ರಲ್ಲಿ
ಸೇಮ್ ಜಾತ್ರೆ, ವ್ಯತ್ಯಾಸಗಳೇನಿಲ್ಲ. 54 ಲಕ್ಷದಲ್ಲಿ 1,34,00,000 ಎಷ್ಟು ವ್ಯತ್ಯಾಸಗಳು? ಸುಮಾರು 80 ಲಕ್ಷ ಹೆಚ್ಚುವರಿ. ಅದಕ್ಕೆ ಏನಂದ್ರೆ ಮಾನ್ಯ ಶಾಸಕರು ಒಂದು ಶಾಲೆ, ಒಂದು ಕಲ್ಯಾಣ ಮಂದಿರವನ್ನು ಕಟ್ಟಬೇಕು, ಮಾರಿಕಾಂಬ ಜಾಗ ಇದೆ, ಈ ದುಡ್ಡನ್ನು ಪೋಲ್ ಮಾಡಬಾರ್ದು ಅಂಥೇಳಿ ಇರುವಂಥ ಎಲ್ಲ ತಮ್ಮ ಆ ಮಾರಿಕಾಂಬ ಸಮಿತಿಗೆ ಸಂಬಂಧಪಟ್ಟವರಿಗೆ ದುಡ್ಡು ಪೋಲ್ ಮಾಡೋಕ್ಕೆ ಆಗಬಾರ್ದು, ಅಭಿವೃದ್ಧಿ ಆಗಬೇಕು ಅಂಥೇಳಿ ಇವತ್ತು ಒಂದು ಶಾಲೆ ಕಲ್ಯಾಣ ಮಂಟಪ ಕಟ್ಟಬೇಕು ಅಂತೇಳಿ ಆ ಜಾಗದಲ್ಲಿ ಈ ಒಂದು 4 ದಿನದಿಂದ ಒಂದು ಬೋರನ್ನು ತೆಗೆಸಿದ್ರು. ಸುಮಾರು 5 ಇಂಚು ನೀರು ಬಂದಿದೆ. ಇದೇ 26ಕ್ಕೆ ಶಂಕುಸ್ಥಾಪನೆ ಇಟ್ಟಿದ್ದಾರೆ. ಗಣರಾಜ್ಯೋತ್ಸವದ ಕಾರ್ಯಕ್ರಮ ಆದಮೇಲೆ ಮಾರಿಕಾಂಬಾ ಜಾಗದಲ್ಲಿ ಒಂದು ಶಾಲೆ, ಒಂದು ಕಲ್ಯಾಣ ಮಂಟಪ, ಬಡ ಮಕ್ಕಳಿಗೆ ಶಾಲೆ, ಕಲ್ಯಾಣ ಮಂದಿರ, ಮಾರಿಕಾಂಬಾ ಜಾತ್ರಾ ವತಿಯಿಂದ ಸಮಿತಿ ವತಿಯಿಂದ ಮಾಡೋಕ್ಕೆ ಈಗ ನೀವು ಕೈ ಹಾಕ್ತಾ ಇದ್ರೆ ಯಾಕೆ ಮತ್ತೆ ಅಷ್ಟು ಕಡಿಮೆ ಆಯಿತು? ನೀವು ಸರಿ ಇರ್ಬೇಕಲ್ಲ, ಬೇರೆ ಹೇಳ್ತಾರೆ. ನಿಮ್ಮ ಖುಷಿಗಳಕ್ಕೆ ಬೇರೆ ಮೇಲೆ ನೀವು ಆಪಾದನೆ ಮಾಡ್ತೀವಿ. ಆಲೋಚನೆ ಇದೇ ಸಾಗರ ನಿಮ್ಮ ಕಾಲದಲ್ಲಿ ಇತ್ತು, ಬೇರೆ ಬೇರೆ ಸಂಬಂಧಗಳು ಇತ್ತು, ಈಗಲೂ ಇದೆ. ಆದರೆ ನೀವು ಗಾಂಜಾದ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಓಸಿ ನಿಮ್ಮ ಶಿಷ್ಯ ಅಲಿಯಾಸ್ ಓಸಿರಾಜ, ರಾಜ ಅಲಿಯಾಸ್ ಓಸಿರಾಜ, ನಿಮ್ಮ ಶಿಷ್ಯನೇ ಓಸಿರೇ ಮಾಡ್ತಾರಲ್ಲ, ಯಾಕೆ ಆ ಬಗ್ಗೆ ಮಾತಾಡಲ್ಲ? ಇಡೀ ಎಸ್.ಎನ್. ನಗರ ಉಸ್ತುವಾರಿ ಕೊಟ್ಟಿದೆ ಬಿಜೆಪಿ ನೋಡ್ಕೆ ಅಂತೇಳಿ. ಇದೇ ಹಾಲಪ್ಪ ಅಂತಾನೆ ನೀವು ಹೇಳುವಾಗ ಎಲ್ಲರೂ ಹೇಳ್ಬೇಕ್ರಿ. ಮಾನ್ಯ ಶಾಸಕರು ಏನು ಮಾಡಿದ್ರು? ಮೊನ್ನೆ 21ನೇ ತಾರೀಕು ನಮಗೆಲ್ಲ ಮಾಹಿತಿ ಇದೆ. DC ಮತ್ತು SP ಬಂದಾಗ ಮಾರಿಕಾಂಬಾ ಜಾತ್ರೆ ವಿಚಾರ ಮಾತಾಡಿ ಆದ್ಮೇಲೆ SP ಅವರಿಗೆ DC ಅವರಿಗೆ ಸಾಗರದಲ್ಲಿ ಗಾಂಜಾ ಮಟ್ಕ ಯಾವಾಗ ಇರ್ಬೋದು ನನಗೆ ಅದನ್ನು ನಾನು ಬಂದೋಬಸ್ತ್ ಮಾಡಿಕೊಡಿ. ನಿಮ್ಮನ್ನು ನಾನು ಏನು ಕೇಳೋದಿಲ್ಲ. ಇದೇ ನೀವೆಲ್ಲ ತಾವು ಮಾಧ್ಯಮ ನಿಂತ್ರಿ SPDC ಅವರಿಗೆ ತಾಕೀತು ಮಾಡಿ ಸಾಗರದಲ್ಲಿ ಓಸಿ ಗಾಂಜಾ ಮಟ್ ಯಾವುದು ಇಟ್ಕೊಂಡು ಅಂತ ಇದು ತಮಗೆ ಗೊತ್ತಿದೆ. ಆಮೇಲೆ ಪೊಲೀಸರ ಮಾತುಕತೆ ದೌರ್ಜನ್ಯ ಎಸಗ್ತಾ ಅಂತ ಅರ್ಥ ಮಾಡಿದೆ. ಯಾವ ಪೊಲೀಸರು ನಾವು ಹೇಳ್ತಿಲ್ಲ, ಕಾನೂನು ಹೇಗಿದೆ ಹಾಗೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅಷ್ಟು ಬಿಟ್ಟರೆ ಕಾನೂನು ಬಿಟ್ಟು ಯಾವತ್ತೂ ಮಾಡಲಿಕ್ಕೆ ನಮ್ಮ ಶಾಸಕರು ಅವಕಾಶ ಕೊಟ್ಟಿಲ್ಲ, ಕೊಡೋದೂ ಇಲ್ಲ. ಹೆಚ್ಚಿಗೆ ಬಂದಿದೆ, ಕೆಲವು ಪಂಚಾಯತ್ ಕಡಿಮೆ ಬಂದಿದೆ. ಆದರೆ ಸಾಹೇಬರು MLA ಅವರು ಸಂಬಂಧಪಟ್ಟ ಮುಖ್ಯಮಂತ್ರಿಗಳನ್ನ ಮತ್ತು ತೋಟಗಾರಿಕೆ ಮಂತ್ರಿಗಳನ್ನ ಭೇಟಿ ಮಾಡಿ ನಮ್ಮ ತಾಲೂಕಿನ ರೈತರಿಗೆ ಅನ್ಯಾಯ ಆಗಬಾರ್ದು, ಅದನ್ನು ಕೊಡಲೇಬೇಕು ಅಂತೇಳಿ ಇವರು ಮೇಲ್ಮಟ್ಟದಲ್ಲಿ ಮಾತಾಡಿ, ತಾಂತ್ರಿಕ ಕಾರಣದಿಂದ ಮನೆಮಾಪನಗಳ ವ್ಯತ್ಯಾಸ ಇರ್ಬೋದು, ಇಲ್ಲ ಅಂತಿಲ್ಲ, ಎಲ್ಲ ಕಡೆಗೂ ಆಗಿಲ್ಲ. ಆದರೆ ಸಂಬಂಧಪಟ್ಟವರಿಗೆ ಮಾತಾಡಿ ಅದನ್ನು ರೈತರಿಗೆ ಏನು ಇನ್ಶೂರೆನ್ಸ್ ಹಣ ಇದೆ ಅದು ಕೊಡಲೇಬೇಕು ಅನ್ನೋದು ಒತ್ತಾಯವನ್ನು ಕೂಡ ಮಾಡಿದ್ದಾರೆ. ಬ್ರಾಹ್ಮಣರ ಜಾಗ ಬಿಡಿಸ್ಯಾರೆ ಅಂತ ನಾನು ಕೇಳ್ತಾ ಇದ್ದೆ. ಬ್ರಾಹ್ಮಣರ ಜಾಗ ಯಾವುದೂ ಬಿಡಿಸಿಲ್ಲ. ಇಡೀ ತಾಲೂಕಿನ ಅಧಿಕಾರಿಗಳ ಕರೆದು MLA ಅವರು ಮೀಟಿಂಗ್ ಮಾಡುವಾಗ ಹಳೇದೇನಿದೆ ಒಂದು ಮೆಟ್ಟು ಬಿಡಿಸಬಾರ್ದು, ಹೊಸದಕ್ಕೆ ಅವಕಾಶ ಕೊಡಬೇಡಿ, ಅಷ್ಟನ್ನು ಅಧಿಕಾರಿಗಳಿಗೆ ತಾಕೀತು ಮಾಡಿದ್ದಾರೆ. ಯಾವ ಬ್ರಾಹ್ಮಣರಿಗೂ ಬಿಡಿಸಿಲ್ಲ, ಯಾರಿಗೂ ಮಾಡಿಲ್ಲ. ಆದರೆ ಇವರು ಅದೇ ಬ್ರಾಹ್ಮಣರ ಬಗ್ಗೆ ಕರಿಕರತ್ನವರು, ಹಾಲಪ್ಪನವರು LB ಕಾಲೇಜಿಗೆ ಸಂಬಂಧಪಟ್ಟಿರೋ ಪಟಾಲಮ್ಮ ಅಲ್ಲಿ ಸದಸ್ಯರೇ ಅಲ್ಲ, LB ಕಾಲೇಜಿಂದ ಹೋಗಿ ಅವ್ರ ಪಟಾಲಮ್ಮನಿಂದ ಒಬ್ಬ ಲಿಂಗಾಯತರಿಗೆ ಒಬ್ಬ ಬ್ರಾಹ್ಮಣರ ಮುಖಂಡರಿಗೆ ಬಡಿಸ್ತಿರಲ್ಲ, ಅವ್ರ ಪಟಾಲ 36 ಜನ ಕೇಸ್ ಆಗಿದೆ. ಇದಕ್ಕೆ ಯಾಕಿದೆ ನಿಮಗೆ ಗೊತ್ತಾಗ್ತಿಲ್ಲ ಅಂತಾರೆ. ಬ್ರಾಹ್ಮಣರ ಬಗ್ಗೆ ಸರ್ವ ಜನರನ್ನ ಪ್ರೀತಿ ಮಾಡ್ತಾರೆ ನಮ್ಮ ಶಾಸಕರು. ಬಹಳಷ್ಟು ಜನಕ್ಕೆ ಗೊತ್ತಿದೆ, ನಿಮಗೆ ಗೊತ್ತಿದೆ. ಜಾತಿ ಭೇದ ಇಲ್ಲೇ ಇಲ್ಲ. ಸಣ್ಣವರಿರ್ಬೋದು, ದೊಡ್ಡವರಿರ್ಬೋದು, ಶ್ರೀಮಂತ ಇರ್ಬೋದು, ಬಡವಿರ್ಬೋದು. ಆ ಥರ 2 ವರ್ಷ ಮುಂಚೆ ಆಲಪ್ಪನ ವಿರುದ್ಧ ಗೋಪಾಲ್ ಮತ್ತು ಜನಾಭಿಪ್ರಾಯ
ಶಾಸಕರಾದ್ಮೇಲೆ ಅವರ ಕರ್ತವ್ಯ ಅವರನ್ನು ಅಭಿವೃದ್ಧಿ ಮಾಡಬೇಕು. ಅಭಿವೃದ್ಧಿನೇ ಏರುಪೇರಾಗಕ್ಕಾಗಲ್ಲ ಅಂತ ಹೇಳಲ್ಲ. ಎಲ್ಲ ಇಡೀ ಒಂದೇ ಬಾರಿ ಇಡೀ ತಾಲೂಕಿನ ಎಲ್ಲ ರಸ್ತೆ ಮಾಡೋಕ್ಕಾಗಲ್ಲ, ಚರಂಡಿ ಮಾಡೋಕ್ಕಾಗಲ್ಲ, ಎಲ್ಲರೂ ಮುಟ್ಟಕ್ಕಾಗಲ್ಲ. ಈ ಸಂದರ್ಭ ಏನಿದೆ, ಮಾರಿ ಜಾತ್ರೆ ಬಂದಿದೆ. ಯಾವ ವರ್ಷವೂ ಮಾರಿ ಜಾತ್ರೆಯಲ್ಲಿ ಮಾಡ್ತಿರುವಂಥ ಕೆಲಸ ಈ ಬಾರಿ ಅಧಿಕಾರಿಗಳನ್ನ ಜೊತೆಗೆ ಇಟ್ಕೊಂಡು, ಮಾರಿಗುಡಿ ಸಮಿತಿಯವರು ಇಟ್ಕೊಂಡು, ಸಾರ್ವಜನಿಕರು ಇಟ್ಕೊಂಡು, ಮಾರಿಗುಡಿಯ ದೇವಸ್ಥಾನಕ್ಕೆ ಎಲ್ಲ ಸಂಪರ್ಕ ರಸ್ತೆಗಳನ್ನು ಅಭಿವೃದ್ಧಿ ಮಾಡುವುದು ಕಣ್ಣಿಗೆ ಕಾಣುವಂಥ ಒಂದು ಕೆಲಸ. ಇದನ್ನ ಅವರಿಗೆ ತಡ್ಕೊಳಕ್ಕಾಗ್ತಾ ಇದೆ. ಇವತ್ತು ಶಾಸಕರಾದ್ಮೇಲೆ ಸಾಗರದ ಎಲ್ಲ ಬಾಳ್ವು ರೋಡ್ಗಳು, ಬಸ್ಸಾದ ಇರ್ಬೋದು, ಜೋಗ ರಸ್ತೆ ಇರ್ಬೋದು, ಹೊರಬ ರಸ್ತೆ ಇರ್ಬೋದು, ಎಲ್ಲದೂ ಸಹ ಈ ಮಧ್ಯೆ ಡಿವೈಡ್ ಮಾಡಿ ಅಗಲ ಮಾಡಿದ್ದಾರೆ. ಈಗ ಲೈಟಿಂಗ್ ಬೇರೆ ಬರ್ತದೆ, ಜಾತ್ರೆ ಒಳಗೆ ಲೈಟಿಂಗ್ ಕೆಲಸ ಶುರು ಮಾಡಿದ್ದಾರೆ. ಇದು ಒಂದು ಡ್ಯೂಟಿ, ಅದು ಒಬ್ಬ ಶಾಸಕರ ಡ್ಯೂಟಿ. ನಮ್ಮ ಶಾಸಕರು ಜನಪರ ಕೆಲಸ ಮಾಡ್ತಾರೆ. ವಿರೋಧ ಪಕ್ಷ ಪ್ರತಿಭಟನೆ ಮಾಡ್ಕೊಂಡು ಅದರೊಳಗೆ ಏನೇ ತಪ್ಪು ಅಂತ ಪ್ರತಿಭಟನೆ ಮಾಡಿ ಅವ್ರು ತಗೊಂಡು ಸಬ್ಜೆಕ್ಟು ಒಳ್ಳೆ ಸಬ್ಜೆಕ್ಟ್ ಇದೆ. ವ್ಯಸನ ಮುಕ್ತ ಸಾಗರ ಮಾಡೋದಕ್ಕೆ ನಮ್ಮದು ಬೆಂಬಲ ಇದೆ. ಯಾಕೆ ನಾವು ಯಾವಾಗಲೂ ಗೋಪಾಲಕೃಷ್ಣ ಗೇರ್ತಿಗೆ ಫಸ್ಟ್ ಇಸ್ಬಿಟ್ಟಿದ್ರೆ ನಾವು ಬೆಳೀತೀವಿ. ಸಾಗರದಲ್ಲಿ ಓದಿಸಿದ್ರಿಂದ ಇಸ್ಬಿಟ್ಟಂತೆ ಮತ್ತು ಗಾಂಜಾನ ಕಡಿಲೇಬೇಕು ಅಂತ. ಇದೇನಿದ್ರು ಸಹ ಜನಪ್ರತಿನಿಧಿಗಳು ಜನಾಂಗ ಜಾಗೃತಿ ನಮ್ಮ ಕೆಲಸ. ಆದರೆ ಅಧಿಕಾರಿ ವರ್ಗ ಏನು ರಕ್ಷಣಾ ಇಲಾಖೆ ಇದೆ ಅಥವಾ ಜಿಲ್ಲಾಧಿಕಾರಿ ಇದ್ದರೆ ಅವರ ಜವಾಬ್ದಾರಿ ಇಡೀ ಸಾಗರ ಅಂತಲ್ಲ, ಈ ಜಿಲ್ಲೆ ಈ ರಾಜ್ಯದಲ್ಲಿ ಆಗಲಿ ಈ ಗಾಂಜಾ ಅನ್ನೋದು ದೊಡ್ಡ ಮಾಫಿಯಾ ಆಗಿದೆ. ಅದನ್ನು ತೆಗಿಲೇಬೇಕು. ನಮ್ಮ ಶಾಸಕರು ಆ ಸಂಬಂಧಪಟ್ಟಂಥ SP DC ಸಹ ಸಾಗರದಲ್ಲೇ ಕರೆಸಿ ಡೈರೆಕ್ಷನ್ ಕೊಟ್ಟಿದ್ದಾರೆ. ನಮ್ಮ ಸಾಗರವನ್ನು SP ಟು OC ಮತ್ತು ಗಾಂಜಾದಿಂದ ಮುಕ್ತ ಮಾಡಿ ಜನಕ್ಕೆ ಒಳ್ಳೇದು ಮಾಡಿ ಅನ್ನೋದು ಅವ್ರು ಹೇಳಿದ್ದಾರೆ. ಇದು ನಾವು ಪಕ್ಷ ಅವರಿಗೆ ಅಭಾರಿಯಾಗಿದ್ದೀವಿ. ಯಾಕಂದರೆ ಆ ಥರ ಪ್ರಶ್ನೆ ಇದೆ. ಮತ್ತು ಪ್ರತಿಭಟನೆ ಅನ್ನೋದ ಸಂದರ್ಭದಲ್ಲಿ ಒಂದೆರಡು ಮಾತು ಕೇಳಿದೆ ಹೇಳ್ಬೋದು. ಆ ಪಕ್ಷ ನಮ್ಮ ಪಕ್ಷ ಅಭಿವೃದ್ಧಿ ಸಂಬಂಧಪಟ್ಟು ನಾವು ಒಂದಷ್ಟು ಕಾರ್ಯಚಟುವಟಿಕೆ ಅನ್ಕೊತೀವಿ. ಅದು ಸಂಬಂಧಪಟ್ಟಂಗೆ ಒಂದೆರಡು ಟೈಟ್ ರಿಪೋರ್ಟ್ ಮಾಡ್ತೀವಿ. ಅವರು ಮಾಡಲಿ, ನಮಗೆ ನಾವು ಯಾವತ್ತೂ ಸಹ BJP ಪಕ್ಷದವರು ಅವ್ರ ಪಕ್ಷ ಸಂಘಟನೆ ಸಂಬಂಧಪಟ್ಟಂಗೆ ಧರ್ಮದಲ್ಲಿ ಗೊಂದಲ ತರದೆ ಏನೇ ಮಾಡಬೇಕು ನಾವೇ ವಿರೋಧ ಮಾಡಕ್ಕೆ ಅವ್ರ ಡ್ಯೂಟಿ ಅವ್ರು ಮಾಡ್ತಾರೆ. ಮೊನ್ನೆ ಅಲ್ಲಿ ಕೋರ್ಟಿನ ಸರ್ಕಲಲ್ಲಿ ಮನೆ ಅಂಗಳದಲ್ಲಿ ಶಾಸಕರು ಅನ್ನೋ ಬಗ್ಗೆ ಒಂದು ಏನೋ ತಕರಾರು ಭಾಷಣ ಮಾಡಿದ್ದಾರೆ. ಇವರು ಮನೆ ಅಂಗಳದಲ್ಲ, ಸದ್ಯದಲ್ಲಿ ರಸ್ತೆ ಕೊಡ್ತಾರೆ ಅನ್ನೋ ಮಾತನ್ನು ಆಡಿದ್ದಾರೆ. ಆಡಿದಂಥ ವ್ಯಕ್ತಿಗಳು ಆ BJP ಇದಕ್ಕೋಸ್ಕರ ಅವ್ರು ಶಾಸಕರು ರಸ್ತೆ ಬಂದವರ, ಮಾಜಿ ಶಾಸಕರು ರಸ್ತೆ ಬಂದಿರೋದು. ಅವತ್ತು ಹಳೆ ಶಾಸಕರು ನಿಜವಾದ ಕೆಲಸ ಮಾಡಿದರೆ ಅವರೇ ರಸ್ತೆ ಬರ್ತಿದ್ರು. ಹಂಗಾಗಿ ನಮ್ಮ ಟೈಟ್ಲ್ ಬಗ್ಗೆ ಕ್ವಶನ್ ನಾವು ಎಲ್ಲೆಲ್ಲೂ ಧಾರ್ಮಿಕ ಭಾವನೆ ಅಥವಾ ಪ್ರಚೋದನೆ ಮಾಡುವಂಥ ಟೈಟ್ಲ್ ಕೊಟ್ಟಿಲ್ಲ. ಶಾಸಕರನ್ನ ಮನೆ ಅಂಗಡಿ ಕರ್ಕೊಂಡೋಗ್ತಿಂತ ಮನೆ ಅಂಗಡಿ ಶಾಸಕರನ್ನ ಟೈಟ್ಲ್ ಕೊಟ್ಟಿರೋದು. ಅಲ್ಲಿ ಇಂಥ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಮನೆ ಅಂತ ಬಂದಿಲ್ಲ, ಅಥವಾ ಯಾವುದೋ ಹಿಂದೂ ಅಥವಾ ಮುಸ್ಲಿಂ ಮನೆ. ಸತತ ಪರಿಶ್ರಮದಿಂದ ಗುರಿ ತಲುಪಲು ಸಾಧ್ಯ. ವಿದ್ಯಾರ್ಥಿಗಳು ಪರೀಕ್ಷೆ ಸಂದರ್ಭದಲ್ಲಿ ಹಿಂಜರಿಕೆಗೆ ಒಳಗಾಗಬಾರದು ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಸದಾನಂದ ಸ್ವಾಮಿ ತಿಳಿಸಿದರು. ಸಾಗರದ ಲಯನ್ಸ್ ಕ್ಲಬ್ ಸಭಾಂಗಣದಲ್ಲಿ ಗುರುವಾರ ಲಯನ್ಸ್ ಕ್ಲಬ್ ವತಿಯಿಂದ SSLC ಸಾಧಕ ವಿದ್ಯಾರ್ಥಿಗಳ ಗೆಲುವಿನ ಹೆಜ್ಜೆ ಎಂಬ ವಿನೂತನ ತರಬೇತಿ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಲಯನ್ಸ್ ಕ್ಲಬ್ ಅಧ್ಯಕ್ಷ ಡಾಕ್ಟರ್ ಪ್ರಸನ್ನ ಟಿ ಮಾತನಾಡಿದರು. ವೇದಿಕೆಯಲ್ಲಿ ಅಶ್ವಿನಿ ಕುಮಾರ್, ಸುಧೀರ್ ಶೆಟ್ಟಿ, ನಾಗರಾಜ್, ಡಾಕ್ಟರ್ ಅನ್ನಪೂರ್ಣ, ರಮೇಶ್, ಲಕ್ಷ್ಮಣ್ ನಾಯ್ಕ್, ಓಂಕಾರಪ್ಪ, ಸುಬ್ರಹ್ಮಣ್ಯ, ಗಜೇಂದ್ರ, ಡಾಕ್ಟರ್ ಶಂಕರ್ ಶಾಸ್ತ್ರಿ, ವೇಟಿ ಸ್ವಾಮಿ ಇನ್ನಿತರರು ಹಾಜರಿದ್ದರು. ಪ್ರತಿಭೆಗಳು ಇಲ್ಲಿದ್ದೀರಿ, ಬಹುದೊಡ್ಡ ಸಾಧನೆ ಮಾಡಲಿಕ್ಕೆ ಸಿದ್ಧರಾಗಿದ್ರಿ. ನಿಮ್ಮ ಸಾಧನೆಗೆ ಬೆನ್ನು ತಟ್ಟುವಂತಹ ಕೆಲಸವನ್ನ ಇಲಾಖೆ ಜೊತೆಗೆ ಸಾಗರದ ಲಯನ್ಸ್ ಕ್ಲಬ್ ನಿಂತ್ಕೊಂಡು ನಿಮಗೆ ಪ್ರೋತ್ಸಾಹವನ್ನ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದ್ದೆ. ನಾನು 12 ವರ್ಷ ಸಸಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಕೆಲಸ ಮಾಡಿದ್ದೆ. ರ್ಯಾಂಕ್ ಬರುವಂತಹ ಮಕ್ಕಳನ್ನ ಗುರುತಿಸಿ 6 ದಿನಗಳ ಪ್ರೇರಣಾ ಶಿಬಿರ ಮಾಡ್ತಿದ್ವಿ. ಜಿಲ್ಲೆ ಮತ್ತು ಹೊರ ಜಿಲ್ಲೆಗಳಿಂದ ಸಂಪನ್ಮೂಲ ಶಿಕ್ಷಕರನ್ನ ಕರೆಸಿ ಮಾಡ್ತಿದ್ದ. ಅದೇ ತರ ಒಂದು ಶಿಬಿರ ನಡೆದಿತ್ತು. ಒಬ್ಳು ಹುಡುಗಿ, ಕನ್ನಡ ಮೀಡಿಯಂ ಸ್ಟೂಡೆಂಟ್ ಅನ್ನೋ ಒಬ್ಳು ಹುಡುಗಿ ಅಜ್ಜನ್ ಜೊತೆಗೆ ಶಿಬಿರಕ್ಕೆ ಬಂದಿದ್ರು. ಅವಾಗ ಪ್ರಸನ್ನ ಕುಮಾರ್ ಅಂತ DDP ಇದ್ರು. ಅವರ ಆ ಹುಡುಗಿ ಫಸ್ಟ್ ಬಂದಿದ್ಲು ಮಹಿಮಾ ಭಟ್ ಅಂತ. ಅದೇ ರೀತಿಯೇ ನಿಮ್ಮಲ್ಲೂ ಇದ್ದೀರಿ, ನಾನಿಲ್ಲ ಅಂತ ಹೇಳಿದೆ. ಯಾಕಂದ್ರೆ ನಾನು 1.5 ತಿಂಗಳಾಗಿರೋದ್ರಿಂದ ರಿಸಲ್ಟ್ ಬಂದ ಮೇಲೆ ಸಾಗರದ ಪ್ರತಿಭೆಗಳ ಸ್ಪಷ್ಟ ಚಿತ್ರಣ ಸಿಗುತ್ತೆ. ತುಂಬಾ ಜನ ಮಕ್ಕಳು ಪರೀಕ್ಷೆ ಬರೀತಿದ್ದಾರೆ, ನೀವು ಬರೀತೀರಿ. ಪರೀಕ್ಷೆ ಮುಗಿಸ್ಕೊಂಡು ಹೊರಗೆ ಬಂದ್ಕೂಲೆ ನಮ್ಮ ಹುಡುಗರು ಹೇಳ್ತಾರೆ, ಸರ್ ನನಗೆ ಮ್ಯಾಥ್ಸಿಗೆ 80ಕ್ಕೆ 80 ಮಾರ್ಕ್ಸ್ ಬರಲೇಬೇಕು ಅಂತ.
ಪೇಪರ್ ಬಂಡ್ಲು ಕಟ್ಟಲಿಲ್ಲ, ನಾವೇನು ಪೇಪರ್ ವ್ಯಾಲ್ಯೂಯೇಷನ್ ಮಾಡಲಿಲ್ಲ. ಎಕ್ಸಾಮ್ ಬರೆದ ನಮ್ಮ ಹುಡುಗ ಹೇಳ್ತಾನೆ ಅಥವಾ ಹುಡುಗಿ ಹೇಳ್ತಾಳೆ, ಸರ್ ನನಗೆ 80ಕ್ಕೆ 80 ಮಾರ್ಕ್ಸು ಮ್ಯಾಥ್ಸಿಗೆ ಬರಲೇಬೇಕು ಸರ್. ಅಂದ್ರೆ ಆ ಮಟ್ಟದ ಕಾನ್ಫಿಡೆನ್ಸು ನಿಮ್ಮ ಹತ್ರ ಇರುತ್ತೆ ಅಂತ. ರಿಸಲ್ಟ್ ಬಂದಾಗ ಅಷ್ಟೇ ಇರುತ್ತೆ. ಇನ್ನೊಬ್ಳು ಹುಡುಗಿ ಹೇಳ್ತಾಳೆ, ಸರ್ ಸೈನ್ಸ್ ಅಲ್ಲಿ ಒಂದು ಸಣ್ಣ ಮಿಸ್ಟೇಕ್ ಮಾಡಿಬಿಟ್ಟೆ ಸರ್, ದೊಡ್ಡದಲ್ಲ ಸಣ್ಣದೊಂದು ಮಿಸ್ಟೇಕ್ ಮಾಡಿಬಿಟ್ಟೆ ಸರ್, ನನಗೆ 79 ಮಾರ್ಕ್ಸ್ ಬರಬೇಕು ಅಂತ. ರಿಸಲ್ಟ್ ಬಂದಾಗ ಅಷ್ಟೇ ಬಂದಿರುತ್ತೆ ಅಂತ. ಜೊತೆ ಕಳೆದ ವರ್ಷ ಇನ್ನೊಂದು ವಿಶೇಷ ಆಯ್ತು, ಸಿಪ್ಸಿಲೆ. ಬರೀ ಸಿಪ್ಸಿ ಸುದ್ದಿ ಹೇಳ್ತೀರಿ ಸರ್ ಅನ್ಬೇಡ್ರಿ ನೀವು. ಒಬ್ಳು ಹುಡುಗಿ ಶಗುಪ್ತಾ ಅಂಜುಮ್ ಅಂತ ಸರ್, ಅವಳು ದೂರದ ಬಿಹಾರ್ನವಳು, ನಮ್ಮ ರಾಜ್ಯದವಳಲ್ಲ. ತುಂಬಾ ಬಡತನ ಬಿಹಾರದಲ್ಲಿ. ಉದ್ಯೋಗಕ್ಕಾಗಿ ಕುಟುಂಬ ಸಮೇತ ಅವರು ಸಿರ್ಸಿ ಬಂದಿದ್ರು. ಮಸೀದಿಲಿ ಕಸ ಗುಡಿಸ್ಕೊಂಡು ಕೆಲಸ ಮಾಡ್ತಾ ಇರುವಂತಹ ಒಂದು. ಜನವರಿ 25ರಂದು ಲಯನ್ಸ್ ಸಂಸ್ಥೆ ವತಿಯಿಂದ ಕಾಗೋಡು ತಿಮ್ಮಪ್ಪ ರಂಗಮಂದಿರದಲ್ಲಿ ಮಧ್ಯಾಹ್ನ 2:30ರಿಂದ ಮಲೆನಾಡು ಸಿರಿ ಪ್ರಾಂತೀಯ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಲಯನ್ಸ್ ಪ್ರಾಂತೀಯ ಅಧ್ಯಕ್ಷ ಕೆಎನ್ ಮಹಾಬಲೇಶ್ವರ್ ತಿಳಿಸಿದರು. ಸಾಗರದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಗುರುವಾರ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಲಯನ್ಸ್ ಜಿಲ್ಲಾ ಉಪ ಗವರ್ನರ್ ಅಶ್ವಿನಿ ಕುಮಾರ್ ಹಾಗೂ ಲಯನ್ಸ್ ಸಂಸ್ಥೆಯ ಎಂಬಿ ಪುಟ್ಟಸ್ವಾಮಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಆಲ್ಬರ್ಟ್ ವಿಕ್ಟರ್ ಫರ್ನಾಂಡಿಸ್, ಡಾಕ್ಟರ್ ಪ್ರಸನ್ನ ಟಿ, ಕ್ಯಾಪ್ಟನ್ ನಾಗರಾಜ್, ಇಳಿ ಶ್ರೀಧರ್, ವಿನಯ್ ಕುಮಾರ್, ಡಾಕ್ಟರ್ ಬಿಸಿ ಶಶಿಧರ್ ಇನ್ನಿತರರು ಹಾಜರಿದ್ದರು. 25ನೇ ತಾರೀಕು ಭಾನುವಾರ 2:30ಕ್ಕೆ ನಮ್ಮ ಪ್ರಾಂತೀಯ ಸಮ್ಮೇಳನವನ್ನು ಇಲ್ಲಿ ಆಯೋಜಿಸಿಕೊಂಡಿದ್ವಿ. ಆ ಆಯೋಜನೆಯಲ್ಲಿ ಸುಮಾರು 11 ಕ್ಲಬ್ಗಳು ನಮ್ಮ ವ್ಯಾಪ್ತಿಗೆ ಬರ್ತವೆ. ಆಡಳಿತಾತ್ಮಕವಾದ ಒಂದು ವ್ಯವಸ್ಥೆಯನ್ನು ಒಂದು ಕಡೆ 1 ವರ್ಷದ ಆಡಳಿತ ಅವರು ತಮ್ಮ ಸೇವೆಗಳನ್ನು ಸಲ್ಲಿಸಿರುವಂಥ ತಮ್ಮ ವರದಿ ಸಲ್ಲಿಸಲಿಕ್ಕೆ ಒಂದು ಮೀಟ್ ಮಾಡ್ಕೊಳ್ತೀವಿ ಇಲ್ಲಿ ರೀಜನ್ ಕಾನ್ಫರೆನ್ಸಲ್ಲಿ. ಆ ಆಡಳಿತಾತ್ಮಕದ ಒಂದು ವರದಿಯನ್ನು ಸಲ್ಲಿಸಿ ಒಂದು ಕಾನ್ಫರೆನ್ಸ್ ಅಂತ ಒಂದು ನಮ್ಮ ಡಿಸ್ಟ್ರಿಕ್ಟಿಂದ ಪ್ರಭು ಸುರೇಶ್ ಪ್ರಭು ಅಂತ ಬರ್ತಿದ್ದಾರೆ. ಅವರು ಕಾನ್ಫರೆನ್ಸಿನ ಒಂದು ಗೌರವಾದ ಮುಖ್ಯ ಅತಿಥಿಯಾಗಿ ಬರ್ತಿದ್ದಾರೆ. ಅದೇ ರೀತಿ ಒಬ್ಬರು ಆನಂದ ಮಾರ್ಗದ ನಾನ್ ಲೈನ್ ಆಗಿ ಒಬ್ಬರು ಕಳಿಸ್ತಾ ಇದ್ದೀವಿ, ಸ್ವಾಮೀಜಿಗಳನ್ನು ಕಳಿಸ್ತಾ ಇದ್ದೀವಿ. ಹಾಗೆ ಮತ್ತೊಬ್ಬರು ಗಣೇಶ್ ಭಟ್ ಅಂತ ಬರ್ತಿದ್ದಾರೆ. ಹಾಗೆ ನಮ್ಮ ಕ್ಲಬ್ಬಿನ ಆಮೇಲೆ ಚೀಫ್ ಅಡ್ವೈಸರ್ ಆಗಿ ಶ್ರೀಧರ್ ಅವರಿದ್ದಾರೆ. ಸೆಕ್ರೆಟರಿ ಅವರಾಗಿ BSS ಮೂರ್ತಿ ಅವರಿದ್ದಾರೆ. ಹಾಗೆ ವೈಸ್ ಪ್ರೆಸಿಡೆಂಟ್ ಆಗಿ ನಾಗರಾಜ್ ಅವರಿದ್ದಾರೆ. ಗೌರವಾಧ್ಯಕ್ಷರಾಗಿ ಸಿಗಂದೂರು ರವಿಕುಮಾರ್ ಅವರಿದ್ದಾರೆ. ಹಾಗೆ ಟ್ರೆಜರರ್ ಆಗಿ ಸುಧೀರ್ ಶೆಟ್ಟರ್ ಇದ್ದಾರೆ. ಇವರೆಲ್ಲರನ್ನೂ ಒಳಗೊಂಡು ನಾವು ಒಂದು ಕಾನ್ಫರೆನ್ಸನ್ನು ಈ ದಿನ 25ನೇ ತಾರೀಕು ನಡೆಸ್ಕೊಂಡು ಒಂದು ಆಡಳಿತಾತ್ಮಕ ವ್ಯವಸ್ಥೆ ಒಂದು ವರ್ಷದಲ್ಲಿ ಒಂದು ಪ್ರೋಗ್ರಾಮ್ ನಡೆಸ್ಕೊಂಡು ಆಮೇಲೆ ಅದರಲ್ಲಿ ಸರ್ವಿಸ್ ಪ್ರಾಜೆಕ್ಟು ಸಹ ಇರುತ್ತೆ. ಸೇವೆ ಮಾಡ್ತೀವಿ ಅದರ ಸರ್ವಿಸ್ಗಳು. ಒಂದು ಕೆಲವು ಸ್ವಿಮ್ ಮಿಷಿನ್ ಆಗಲಿ, ವಾಟರ್ ಫಿಲ್ಟರ್ ಆಗಲಿ, ಇದು ಕೆಲವು ಬಡವರು ಎಲ್ಲಿ ನೆಸೆಸಿಟಿ ಇದೆ ಅಲ್ಲಿ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಹೇಳಿ ನಮಗೆಲ್ಲ ಸಹಕಾರ ನಮ್ಮ ಪತ್ರಿಕೆಯಲ್ಲೆಲ್ಲ. ಒಂದು ನಮ್ಮ ಲಯನ್ಸ್ ಜಿಲ್ಲೆಯಲ್ಲಿ ಒಟ್ಟು 3 ರೀಜನನ್ನು ನಾವು ಡಿವೈಡ್ ಮಾಡಿದ್ದೀವಿ. ಒಂದು ಆಡಳಿತಾತ್ಮಕವಾದಂಥ ದೃಷ್ಟಿಯಿಂದ ಅದರಲ್ಲಿ KB ಮಹಾಬಲೇಶ್ವರ ಅವರ ನೇತೃತ್ವದಲ್ಲಿ 11 ಕ್ಲಬ್ಗಳು ಬರ್ತವೆ. ಈ 11 ಕ್ಲಬ್ಬಿನ ಆಡಳಿತವನ್ನು ನೋಡಿಕೊಳ್ಳುವಂಥವು ಮಹಾಬಲೇಶ್ವರ. ವರ್ಷಕ್ಕೊಂದು ಸರಿ ಒಬ್ಬ ರೀಜನ್ ಚೇರ್ಮನ್ ಇರ್ತಾನೆ. ಈ ಸರಿ ಇದ್ದ ರೀಜನ್ ಚೇರ್ಮನ್ನು ಒಂದೊಂದು ಸರಿ ಬದಲಾವಣೆ ಆಗ್ತದೆ. ಅಂದರೆ ನಾಯಕತ್ವ ಇರಲಿಕ್ಕೆ ನಾವು ನಾಯಕತ್ವ ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಈ ಸಮ್ಮೇಳನದ ಉದ್ದೇಶ ನಮ್ಮ 10 ಕ್ಲಬ್ಗಳು ಮತ್ತು 11 ಕ್ಲಬ್ಗಳು ಏನಿದೆ, ಇದು ಏನು ಕಾರ್ಯಚಟುವಟಿಕೆಗಳನ್ನು ಮಾಡ್ತಾ ಇದೆ, ಮುಂದೆ ಯಾವ ರೀತಿ ಮಾಡಬೇಕು, ಯಾವ ರೀತಿ ಸೇವಾ ಚಟುವಟಿಕೆ ಮಾಡಬೇಕು ಅಂತ ಒಂದು ಸಹ ನಾವು ಅಲ್ಲಿ ಚರ್ಚೆಯನ್ನು ಮಾಡ್ತೇವೆ. ಅದರ ಜೊತೆಗೆ ಕೇವಲ ಆಡಳಿತಾತ್ಮಕವಾದ ವಿಚಾರವೊಂದಲ್ಲದೆ ಒಂದಷ್ಟು ಸೇವಾ ಚಟುವಟಿಕೆಯನ್ನು ಮಾಡ್ತೇವೆ. ಆ ಸಂದರ್ಭದಲ್ಲಿ ಅಂದರೆ ಒಂದು ಒಳ್ಳೆಯ ಸಂದೇಶ ಆಗಬೇಕು. ಎರಡು ವಿಷಯ ನಾವು ಲಯನದಲ್ಲಿ ಭಾಳ ಪ್ರಮುಖವಾದ ಆದ್ಯತೆ ಕೊಡ್ತೇವೆ. ಒಂದು ನಾಯಕತ್ವ, ಮತ್ತೊಂದು ಸೇವೆ. ಆ ಎರಡನ್ನೂ ಸಹ ನಾವು ಈ ಲಯನದನ್ನು ಈ ರೀಜನ್ ಕಾನ್ಫರೆನ್ಸ್ ಮುಖಾಂತರ ಅಂದರೆ ಪ್ರಾಂತೀಯ ಸಮ್ಮೇಳನದ ಮುಖಾಂತರ ಈ ಒಂದು ಸಂದೇಶವನ್ನು ನಾವು ಕೊಡ್ತಾ ಇದ್ದೇವೆ ಅಂತ ಮಾತನ್ನು ಕಾಗೋಡು ತಿಮ್ಮಪ್ಪ ರಂಗಮಂದಿರದಲ್ಲಿ ನಮ್ಮ ಕ್ಲಬ್ಬಿನ ಪ್ರಾಯೋಜಕತ್ವದಲ್ಲಿ ನಡೆಸಲಿರುವ ಪ್ರಾಂತ್ಯ ಸಮ್ಮೇಳನ ಅದರ ವಿಚಾರವಾಗಿ ನಮ್ಮ ಸಮಿತಿಯ ಅಧ್ಯಕ್ಷರಾದಂತಹ ಎಂ.ಪಿ. ಪುಟ್ಟಸ್ವಾಮಿಗಳು ತಮ್ಮ ಮಾಹಿತಿಯನ್ನು ನೀಡಿದ್ದಾರೆ.
ಇತ್ತೀಚೆಗೆ ಸಾಗರ ಲಯನ್ಸ್ ಕ್ಲಬ್ಬಿಂದ ಒಂದು ಪ್ರೆಸ್ ಮೀಟಿಂಗ್ನ ನಮ್ಮ ಸಾಗರ ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷರು ನಡೆಸಿದ್ದು. ಇದು ಇತ್ತೀಚೆಗೆ 10 ದಿನಗಳಲ್ಲಿ ಇದು ಮತ್ತೊಮ್ಮೆ ಸಾಗರ ಲಯನ್ಸ್ ಕ್ಲಬ್ಬಿನ ಒಂದು ಪ್ರೆಸ್ ಮೀಟಿಂಗ್ ಇದೆ. ಈಗ ಇವತ್ತು ನಾವು ನಿಮ್ಮನ್ನೇ ಹಂಚಿಕೊಳ್ಬೇಕಾದಂಥ ವಿಷಯ ಅಂದರೆ, ಸಾಗರ ಲಯನ್ಸ್ ಕ್ಲಬ್ಬು ಒಂದು ರೀಜನಲ್ ಕಾನ್ಫರೆನ್ಸ್ ಥರ ಅದನ್ನು ಆ ಒಂದು ಸಮ್ಮೇಳನ ಅಂತ ನಾವು ಹೇಳ್ಬೋದು ಅಥವಾ ಕಾನ್ಫರೆನ್ಸ್ ಅಂತ ನಾವು ಹೇಳ್ಬೋದು. ರೀಜನಲ್ ರೀಜನ್ ಅಂದರೆ ಒಂದು ನಮ್ಮ ಲಯನ್ಸ್ ಜಿಲ್ಲೆ 117 ಸಿಗೆ ಹೇಗೆ ಸಂಪುಟ ಇದೆಯೋ ಅದಕ್ಕೆ ರೀಜನಲ್ ಚೇರ್ಮನ್ ಅಂತ 11 ಕ್ಲಬ್ಬಿಗೆ ಇವರು ಸಲಹೆಗಾರರಾಗಿರ್ತಾರೆ. ಆ 11 ಕ್ಲಬ್ ಸ್ವಾಭಾವಿಕವಾಗಿ ಇವರ ವ್ಯಾಪ್ತಿಯಲ್ಲಿ ಬರುತ್ತೆ. ಆ ಒಂದು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲರೂ ಸಹ ವರ್ಷಕ್ಕೊಮ್ಮೆ ಒಂದು ರೀಜನಲ್ ಮೀಟ್ ಅಂತ ನಡೆಸ್ತಾರೆ. ಇದು ಕೋಣಂದೂರು, ಹೊಸನಗರ, ಸಾಗರ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷ ತುಂಬಿರುವ ಹಿನ್ನೆಲೆಯಲ್ಲಿ ಹಿಂದೂ ಸಮಾಜವನ್ನು ಒಗ್ಗೂಡಿಸಲು ಹಿಂದೂ ಸಂಗಮ ಕಾರ್ಯಕ್ರಮವನ್ನು ಜನವರಿ 18ರಿಂದ ಫೆಬ್ರವರಿ 8ರವರೆಗೆ ನಡೆಸಲಾಗುತ್ತಿದೆ. ಸಾಗರ ತಾಲೂಕಿನ ಗ್ರಾಮಾಂತರ ಪ್ರದೇಶಗಳ 12 ಕಡೆ ಹಿಂದೂ ಸಂಗಮ ಕಾರ್ಯಕ್ರಮ ಆಯೋಜನೆ ಮಾಡಿದೆ ಎಂದು ಹಿಂದೂ ಸಂಗಮ ಆಯೋಜನಾ ಸಮಿತಿ ಗ್ರಾಮಾಂತರ ಘಟಕದ ಅಧ್ಯಕ್ಷ BH ರಾಘವೇಂದ್ರ ತಿಳಿಸಿದರು. ಸಾಗರದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಗುರುವಾರ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಗೋಷ್ಠಿಯಲ್ಲಿ ಸಮಿತಿಯ ರೇವಪ್ಪ ಹೊಸಕೊಪ್ಪ, ನಾಗರಾಜ್, ಮಹೇಶ್, ಭಾನುಮತಿ ಇನ್ನಿತರರು ಹಾಜರಿದ್ದರು. 27ನೇ ತಾರೀಕು ಕಡದಿನಲ್ಲಿದೆ ಕಾರ್ಯಕ್ರಮ. ಅದಕ್ಕೆ ಕೆಳದಿ ಸುತ್ತಮುತ್ತ ಮಾಸೂರು 3-4 ಪಂಚಾಯತಿ ಸೇರ್ತದೆ. ಆನಂದಪುರದಲ್ಲಿ 28ನೇ ತಾರೀಕಿಗೆ ಮಧ್ಯಾಹ್ನ 3 ಗಂಟೆಗೆ, ಇದು ಮಧ್ಯಾಹ್ನ 3 ಗಂಟೆ ಕಡದಿನಲ್ಲಿ. ಎಡಜಿಗಳೆ ಮನೆಯಲ್ಲಿ 24ನೇ ತಾರೀಕು ಸಂಜೆ 4 ಗಂಟೆಗೆ ಕಾರ್ಯಕ್ರಮ. ಆವೇನಹಳ್ಳಿಯಲ್ಲಿ 30ನೇ ತಾರೀಕು ಸಂಜೆ 4 ಗಂಟೆಗೆ. ತುಮರಿನಲ್ಲಿ 25/1 ಸಂಬಂಧಪಟ್ಟಂತೆ 1ನೇ ತಾರೀಕು ಫೆಬ್ರವರಿ ಕಾರ್ಯಕ್ರಮ ನಡೆಯುತ್ತದೆ ಬೆಳಗ್ಗೆ 10 ಗಂಟೆಗೆ. ಹೋಗಾರ್ನಲ್ಲಿ 2ನೇ ತಾರೀಕು ಸಂಜೆ 4 ಗಂಟೆಗೆ. ಹಾಳಗುಪ್ಪದಲ್ಲಿ 25ನೇ ತಾರೀಕು ಸಂಜೆ 3 ಗಂಟೆಗೆ. ಕುದುರೂರು 29ನೇ ತಾರೀಕು ಸಂಜೆ 4 ಗಂಟೆಗೆ. 31ನೇ ತಾರೀಕು ಸಂಜೆ 4 ಗಂಟೆಗೆ. ಜಾಗೃತಿನಲ್ಲಿ 26ನೇ ತಾರೀಕು ಸಂಜೆ 4 ಗಂಟೆಗೆ. ಇಷ್ಟು ಕಡೆಗಳಲ್ಲಿ ಈ ಕಾರ್ಯಕ್ರಮಗಳನ್ನು ನಾವಿಲ್ಲಿ ಎಲ್ಲ ಇಡೀ ದೇಶಾದ್ಯಂತ ಸುಮಾರು 80,000ಕ್ಕೂ ಹೆಚ್ಚು ಕಡೆಗಳಲ್ಲಿ ಜನರಿಗೆ ಹೊರಗಡೆ ಸೇರಿ ಒಂದು ಸಮಾರಂಭವನ್ನು ಆಯೋಜಿಸಿ ಹಿಂದೂ ಸಂಗಮ ಅಂತಕ್ಕಂಥ ಕಾರ್ಯಕ್ರಮವನ್ನು ನಡೆಸೋದ್ರ ಮೂಲಕ ಹಿಂದೂ ಸಮಾಜ ಮುಂದೆ ಹೇಗೆ ನಡೀಬೇಕು, ಹಿಂದೂ ಸಮಾಜಕ್ಕೆ ಯಾವ ಸಂದೇಶವನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಒಂದು ಸಂದೇಶಗಳನ್ನು ಕೊಡೋಕ್ಕೋಸ್ಕರ ಇಡೀ ದೇಶಾದ್ಯಂತ ಈ ರೀತಿ ಹಿಂದೂ ಸಂಗಮ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೀವಿ ನಾವು. ಆ ಪ್ರಕಾರ ಕರ್ನಾಟಕದಲ್ಲೂ ಸಹ ಸಾವಿರಾರು ಕಡೆಗಳಲ್ಲಿ ಈ ಒಂದು ಕಾರ್ಯಕ್ರಮ ನಡೀತದೆ. ಸಾಗರ ತಾಲೂಕಿನಲ್ಲಿ ವಿವಿಧ ಹೋಬಳಿಗಳಲ್ಲಿ ನಾವು 12 ಗ್ರಾಮಾಂತರದ 12 ಸ್ಥಳಗಳಲ್ಲಿ ಪಂಚಾಯತಿಯ ಕೇಂದ್ರಗಳಲ್ಲಿ ಈ ರೀತಿಯ ಒಂದು ಕಾರ್ಯಕ್ರಮವನ್ನು ನಾವು ಹಿಂದೂ ಸಂಗಮವನ್ನು ಆಯೋಜಿಸ್ತೀವಿ. ದೇಶಾದ್ಯಂತ ಇದು ಜನವರಿ 18ರಿಂದ ಫೆಬ್ರವರಿ 8ನೇ ತಾರೀಕಿನವರೆಗೆ ಈ ಕಾರ್ಯಕ್ರಮ ಮಾಡುವಂಥ ಒಂದು ಯೋಜನೆ ಇದೆ. ನಾವು ಫೆಬ್ರವರಿ 1-2 ಸಾಗರ, ಯಾಕೆಂದರೆ ಮಾರಿಕಾಂಬ ಜಾತ್ರೆ ಇರುತ್ತೆ, ಫೆಬ್ರವರಿ 1-2 ಸಾಗರ ತಾಲೂಕು ನಡೀತಕ್ಕಂಥ ಎಲ್ಲ ಕಾರ್ಯಕ್ರಮಗಳು ಸಹ ಒಂದು ಇದು ಮುಕ್ತಾಯ ಆಗ್ತದೆ. ಇದರ ಮುಖ್ಯ ಸಂಗತಿಗಳು ಏನು ಅಂತಂದರೆ, ಸುಮಾರು 500 ವರ್ಷಗಳ ಕಾಲ ಈ ದೇಶವನ್ನು ಮೊಘಲರು ಆಳಿದರು. ಆಮೇಲೆ ಒಂದು 200 ವರ್ಷಗಳ ಕಾಲ ಈ ದೇಶವನ್ನು ಬ್ರಿಟಿಷ್ ಆಳಿದರು. ಇಷ್ಟೆಲ್ಲ ಆಳಿದರೂ ಸಹ ಭಾರತ ದೇಶ ತನ್ನ ಅಸ್ಮಿತೆಯನ್ನಾಗಲಿ, ಅಂತಃಸತ್ವವನ್ನಾಗಲಿ, ಸಂಸ್ಕೃತಿಯನ್ನಾಗಲಿ ಯಾವುದೇ ರೀತಿಯಲ್ಲೂ ಕಳೆದುಕೊಳ್ಳಿಲ್ಲ ಅಂತ ಹೇಳೋದಕ್ಕೆ ನಾವು ಕಾರಣಗಳು ನೋಡ್ತಾ ಹೋದರೆ, ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಇಲ್ಲಿನ ಪೂರ್ವಜರು
ಈ ಒಂದು ನಾಡನ್ನು ಕಟ್ಟಿದ ರೀತಿ ಆ ಪ್ರಕಾರ ಆ ಒಂದು ಇದನ್ನು ಉಳಿಸ್ಕೊಳ್ಳೋದಕ್ಕೆ ಆ ಒಂದು ಅಂತಃಸತ್ವ ಕಾರಣ ಆಗಿದೆ ಅಂತ ಹೇಳ್ತಕ್ಕಂಥ ಸತ್ಯ ನಮಗೆಲ್ಲರಿಗೂ ಗೊತ್ತಿದೆ. ಈ ರೀತಿ ಜಗತ್ತಿನ ದೃಷ್ಟಿಯಿಂದ ನೋಡಿದಾಗ ಗ್ರೀಸ್ ಇರ್ಬೋದು, ರೋಮ್ ಇರ್ಬೋದು, ಈಜಿಪ್ಟ್ ಇರ್ಬೋದು, ರಷ್ಯಾ ಇರ್ಬೋದು, ಅನೇಕ ರಾಷ್ಟ್ರಗಳ ಮೂಲ. ಇದು ಗುರುವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.